ಅಬ್ಬಾ, ನಿನ್ನೆ ಈ ಬಿಸ್ಕೆಟ್ ಕದಿದ್ದಕ್ಕೂ ಒಳ್ಳೇದಾಯ್ತು. ಈ ಮೇಷ್ಟ್ರು ಅದು ಯಾವಾಗ ಈ ಮನೆಗೆ ವಿಸಿಟ್ ಕೊಡ್ತಾರೋ, ಅದು ಯಾವಾಗ ಎಸ್ಕೇಪ್ ಆಗ್ತಾರೋ ಒಂದು ಗೊತ್ತಾಗಲ್ಲ. ನಿನ್ನೆ ರಾತ್ರಿ ಅದು ಎಷ್ಟು ಚೆನ್ನಾಗಿತ್ತು. ಈ ಮೇಷ್ಟ್ರು ಇಲ್ಲೇ ಇರ್ತಾರೆ ಅಂತ ಗೊತ್ತಿದ್ರೆ ಆ ಕಂಬಳಿನ ನನ್ನ ಜಾಗದಲ್ಲಿ ಕೂಡ ಹಾಕಿ ನಾನು ಆರಾಮಾಗಿ ಮೇಷ್ಟ್ರ ಜೊತೆ ಇರ್ಬೋದಿತ್ತು. ಚಿಕ್ಕ ಪುಟ್ಟದನ್ನ ಮಿಸ್ ಮಾಡ್ಕೊಂಡ್ರೆ ಜೋಳಿಗೆ ತುಂಬಲ್ಲ ಅಂತ ಅಜ್ಜಿ ಹೇಳ್ತಿದ್ಲು. ಆದರೆ ಈಗ ನನ್ನ ಜೋಳಿಗೆನ ತುಂಬಿಸ್ಕೊಬೇಕು. ಹೆಂಗಿದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ನೋಡ್ಕೋತೀನಿ. ಇಲ್ಲ, ಇವತ್ತಾಗಲ್ಲ, ನೆಕ್ಸ್ಟ್ ವೀಕಲ್ಲಿ ಯಾವತ್ತಾದ್ರೂ ಭೇಟಿ ಮಾಡಿ. ಐ ಕಾಲ್ ಯು ಲೇಟರ್. ಓಕೆ, ಥ್ಯಾಂಕ್ ಯು, ಬಾಯ್. ಎಂತಾರ ಫೋನ್ ಮಾಡಿದ್ರ? ಯಾರಿಗೆ? ಡ್ರೈವರ್ಗ? ರಮೇಶ್ ಡ್ರೈವರ್ಗಲ್ಲ, ನಿಮ್ ಮಗನಿಗೆ ಫೋನ್ ಮಾಡಿದ್ರ? ಬೇಗ ಹೊರಡಕ್ ಹೇಳಿದ್ರ? ಹೇಳೋದೇನು, ನಾನೇ ಹೋಗಿದ್ನಲ್ಲ. ಚಂಬು ಸಿಕ್ದ, ಬಟ್ಟೆ ಕೊಟ್ಟು ಹೇಳಿ ಬಂದಿದ್ದೀನಿ. ಅದು ಬೆಳಗ್ಗೆ ಆಯ್ತು, ಅದಾದ್ಮೇಲೆ ಫೋನ್ ಮಾಡಿ ಅಂದಿದ್ನಲ್ಲ. ಮಲಗಿರ್ತಾನ ಏನೋ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ನಿಮ್ಗ್ ಒಂದ್ ಕೆಲ್ಸ ಹೇಳಿದ್ರೆ ನೆಟ್ಟಗ್ ಮಾಡ್ತೀರಾ ನೋಡಿ. ಫೋನ್ ಕೊಡಿ ಇಲ್ಲಿ. ಅಮ್ಮ, ನಾನ್ ಕಮ್ಲಿಗ್ ಕಾಲ್ ಮಾಡ್ತೀನಿ. ನೀವಿಬ್ರು ಸುಮ್ನೆ ಜಗಳ ಆಡ್ಬೇಡಿ, ನೀವ್ ಹೋಗಿ ಕೆಳಗಡೆ ಇರಿ. ನಮ್ಮ ಅಣ್ಣನ ಅಲ್ಲೇ ಮಾಟ ಮಾಡಿ ಇಟ್ಕೊಂಡ್ಬಿಟ್ಯಾ? ಏನ್ ಕತೆ? ನಾನೆಲ್ಲ ಮಾಟ ಮಾಡೀವ್ನಿ, ಅವರಯ್ಯ ಇಲ್ಲಿರೋದು. ಸರಿ, ಎಷ್ಟೊತ್ತಿಗೆ ಹೊರಡ್ತೀರಾ? ರೆಡಿ ಆದ್ರ ಇಲ್ವಾ? ಇನ್ನೊಂದು 15 ನಿಮಿಷ ಹೊಂಟ್ವಿ. ನಾವೆಲ್ಲ ರೆಡಿಯಾಗೇ ಇದ್ದೀವಿ. ನಿಮ್ಮ ಅಣ್ಣನೆಯ ಕೈನಾಗ ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಾ ನಿಂತವ್ರೆ. ಅಪ್ಪ, ಅವನಿಗೆ ಪೇಪರು ಬುಕ್ಕು ಕೈಗೆ ಸಿಕ್ಕಿದ್ರೆ ಸಾಕಪ್ಪ. ಹಸು ಮೇಯ್ದಂಗ್ ಮೇಯ್ತಾ ಇರ್ತಾನೆ. ಮೊದ್ಲು ನಿನ್ ಪೇಪರ್ ಕಿತ್ಕೋ. ಏಯ್, ನಮ್ಮವ್ರನ್ನ ಹಿಂಗೆಲ್ಲ ಕಿಂಡಲ್ ಮಾಡ್ಬೇಡವಿ ನೀನು. ನಾನ್ ರೆಡಿ ಮಾಡ್ಸಿ ಕರ್ಕೊಂಡ್ ಬರ್ತೀನಿ ಬಿಡು. ಓಹೋಹೋ, ಬಿಟ್ಕೊಡಲ್ಲ ಅಂತ ನೋಡ್ ನೀನು. ಸರಿ ಸರಿ, ಬೇಗ ಬನ್ನಿ. ಲೇಟ್ ಆದ್ರೆ ಗೊತ್ತಲ್ಲ, ಆಮೇಲೆ ನಮ್ಮಮ್ಮ ಕುಲದೇವ್ರ ದರ್ಶನನ ಇಲ್ಲೇ ತೋರ್ಸ್ಬಿಡ್ತಾರಷ್ಟೇ. ದೊಡ್ಡವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡವಿ, ನಾವು ಸರಿಯಾದ ಸಮಯಕ್ಕೆ ಬರ್ತೀವಿ. ನೀನ್ ಒಳ್ಳೆ, ನಾನ್ ಯಾರನ್ನೇ ಕಿಂಡಲ್ ಮಾಡಿದ್ರು ನನ್ನೇ ಬೈತೀಯ ಕಮ್ಲಿ. ಬಾಯ್, ಬೇಗ ಬನ್ನಿ. ಬಾಯ್. ಸರ್ ಬನ್ನಿ, ಸ್ನಾನ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಇಬ್ರು ಒಟ್ಟಿಗೆನಾ? ಸರ್, ಹುಡುಗಾಟ ಬ್ಯಾಡ. ಕಮ್ಲಿ, ರೆಡಿನಾ? ಹ್ಞೂ ಅಜ್ಜಿ, ನಾನ್ ರೆಡಿ. ಇನ್ನೇನ್ ನೀವು ಸ್ನಾನ ಮಾಡ್ಕೊಂಡು ರೆಡಿ ಆದ್ರೆ ಆಯ್ತು. ಓಹ್, ಪರವಾಗಿಲ್ವೇ, ನಮ್ ಕಮ್ಲಿ ಹುಷಾರಾಗಿದ್ದಾಳೆ. ಮೇಸ್ಟ್ರ ಕೈಗುಣ ಅಷ್ಟು ಬಲವಾಗಿದೆ. ನಿನ್ನೆ ಹಾಗಿದ್ದ ಹುಡುಗಿ ಇವತ್ತೆಷ್ಟು ಲವಲವಿಕೆಯಿಂದ ಇದ್ದಾಳೆ. ಹ್ಞೂ ಅಜ್ಜಿ, ನಾವಂದ್ರೆ ಸುಮ್ನೆನಾ? ಪ್ರೀತಿದೆ ಎಲ್ಲ ಗುಣ ಮಾಡ್ಬಿಡ್ತೀನಿ. ಮಾಡೋರಂತೆ, ಆದ್ರೆ ಸದ್ಯಕ್ಕೆ ಸ್ನಾನ ಮಾಡಿ ನಡೀರಿ ಸರ್. ಹೌದು, ಲೇಟ್ ಆಗತ್ತೆ, ಹೋಗಪ್ಪ ಹೋಗು. ಬನ್ನಿ ಸರ್. ಹಲೋ, ವಾಟ್? ಬನ್ನಿ ಸರ್, ನೀರು ಬಿಸಿ ಆಗೈತೆ, ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಏನ್ ಬೇಕು ಸರ್? ಸೋಪಾ? ಒಳಕೆ ಐತೆ, ಹೋಗಿ. ಏನ್ ಸರ್? ಸರ್, ಯಾವ್ರ ಗುಡಿಗೆ ಹೋಯ್ತಾ ಇದೀವಿ, ಹಿಂಗೆಲ್ಲ ನಡ್ಕೋಬಾರ್ದು, ಹೋಗಿ ಸುಮ್ಕೆ. ನೀವು ಹೋಗಿ, ನಾನು ಟವಲ್ ತಕೊಂಬತ್ತೀನಿ.
ತಕೊಳ್ಳಿ ಸರ್. ಹೋಗಿ ಸರ್ ಸುಮ್ಕೆ. ಒಬ್ಬೊಬ್ಬ, ಎಷ್ಟು ದೊಡ್ಡ ಆಸ್ಪತ್ರೆ ಇದು. ನಮ್ಮ ಪ್ರಾಣ ಹೋಗುತ್ತೆ ಅಂದ್ರು ಇಂಥ ದೊಡ್ಡ ಆಸ್ಪತ್ರೆಗೆ ನಮ್ಮನ್ನು ಕರ್ಕೊಂಬರಲ್ಲ ಬಿಡು. ಅಲ್ಲ, ಅನಿಕಂಗೆ ಏನೂ ಆಗಿಲ್ಲ, ಅವನು ಇಷ್ಟು ದೊಡ್ಡ ಆಸ್ಪತ್ರೆ ಕರ್ಕೊಂಬಂದವ್ರಲ್ಲ. ಎಷ್ಟೇ ಆದ್ರೂ ಅವಳು ಮಹಾಜನ್ ಮೊಮ್ಮಗಳಲ್ವಾ, ಅದಕ್ಕೆ ದೊಡ್ಡ ಆಸ್ಪತ್ರೆ. ಎಷ್ಟೇ ಆಗ್ಲಿ ಇದು ಮಹಾಜನ್ ಮನೆ ಹಣ್ಣು ಚೆನ್ನಾಗಿ ಮಾಗಿದೆ. ನನ್ನ ಕಣ್ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಇದನ್ನ ಹೆಂಗ್ ರುಚಿಸ್ಬೇಕು ಅಂತ ಪ್ಲಾನ್ ಮಾಡಿ ರುಚಿಸ್ತೀನಿ. ಯಾರು ನೀವು? ಏನ್ ಬೇಕಿತ್ತು? ನಾನು ಅದೇ ಈ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ ಅನಿಕಾ, ಅವ್ರು ನೋಡಕ್ ಬಂದಿದ್ದೀನಿ. ಯಾರು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾರಲ್ಲ ಅವಳ? ಅವಳೆ ಏನಾಗ್ಬೇಕು ಅವಳು ನಿಮ್ಗೆ? ಅವಳು ನಾನು ಫ್ರೆಂಡ್. ಸರಿ, ಆ ರೂಮಲ್ಲಿ ಇದ್ದಾರೆ. ಬಟ್ ಹುಷಾರು, ದೂರದಿಂದಾನೇ ನೋಡಿ. ಹುಷಾರು, ತುಂಬಾ ಡೇಂಜರಸ್ ಅವಳು. ಹೌದಾ? ಎಲ್ಲ ರೆಡಿಮೇಡು. ಗಂಡ ಆದ್ಮೇಲೆ ಇಷ್ಟೊಂದು ಸೇವೆ ಮಾಡಿದ್ರೆ ಸೋಂಬೇರಿ ಆಗೋಗ್ತೀನಿ ಅನ್ಸುತ್ತೆ. ಕಮಲಿ ಅವರೇ ಸೋಪು ಸರ್, ಅಲ್ಲ ಐತಲ್ಲ. ಎಲ್ಲಿ? ಇಲ್ಲಿ ಇಲ್ವಲ್ಲ? ಅಲ್ಲ ಐತೆ ನೋಡಿ ಸರ್. ಎಲ್ಲಿ? ಬಂದು ನೀವೇ ತಕ್ಕೊಡಿ. ಸರ್, ಅಲ್ಲ ಐತಲ್ಲ. ಸರ್, ಬಿಡಿ ಸರ್. ಇನ್ನೊಂದ್ಕಿತ ರೆಡಿ ಆಗೋರಂತ ಬಿಡಿ. ಸ್ಯಾನೆ ಹುಡುಗಾಟ ಆಯ್ತು ನಿಮ್ದು. ಸ್ನಾನ ಮುಗಿಸ್ಕೊಂಡ್ ಬನ್ನಿ. ಸೋಪ್ಗಿಂತ ನೀವೇ ಗಮ್ಮ ಅಂತೀರ. ಸರ್, ನಿಮ್ ಬರೀ ಹುಡುಗಾಟನೇ ಆಯ್ತು, ಬಿಡಿ. ಇನ್ನೂ ಗಮ್ಮ ಅಂತ ಇದೆ ಅಂದ್ರೆ ನೀವಿಲ್ಲೇ ಇದ್ದೀರಾ ಅಂತ ಆಯ್ತು. ನಾನಿಲ್ಲಿಲ್ಲ. ಇದನ್ನೇ ರೆಡಿಯಾಗಿ ಬನ್ನಿ ಸರ್. ಅಜ್ಜಿ, ಇನ್ನೇನು ಅವರು ರೆಡಿ ಆದ್ರು, ನಾವಿನ್ನು ಹೊರಡ್ಬೋದು. ಅಜ್ಜಿ, ಏನಾಯ್ತಜ್ಜಿ? ಕಮಲಿ, ದೇವಸ್ಥಾನಕ್ಕೆ ನಾನು ಬರಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ಯಾಕಜ್ಜಿ? ಏನಾಯ್ತು ಅಂತ ಹೇಳಿ. ಏನನ್ನ ಸಮಸ್ಯೆನಾ? ನಾನು ಹೇಳೋದು ಕೇಳಿ,
ಗಾಬರಿ ಆಗ್ಬೇಡ ಕಮಲಿ. ನಾನೀಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಸ್ಪತ್ರೆಗ ಯಾಕಜ್ಜಿ? ಅನೇಕಂಗೆ ಏನನ ಆಯ್ತಾ? ನಾನು ಬರ್ತೀನಿ. ಬೇಡ ಕಮಲಿ, ನಿನ್ ದೇವಸ್ಥಾನಕ್ಕೆ ಹೋಗ್ಬಾ. ತಾರ ಕರೆದಿದ್ದಾರೆ, ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅನಿಕಾ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಂತೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ ನಾನು ಬರ್ತೀನಿ, ಬೇಡ ಅನ್ಬೇಡಿ. ಏನಾಯ್ತು ಅಜ್ಜಿ? ಅನಿಕಾ ಆಸ್ಪತ್ರೆಯಲ್ಲಿ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತಿದ್ದಾಳಂತೆ ರಿಷಿ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಕಮಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ಆ ಕೆಲಸ ನಿಲ್ಲೋದು ಬೇಡ, ಸರಿನಾ? ಆರ್ ಯು ಶೂರ್ ಅಜ್ಜಿ? ಬೇಕಿದ್ರೆ ನಾವು ನಿಮ್ಮ ಜೊತೆ ಬರ್ತೀವಿ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಬೇಡಪ್ಪ, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಈ ಕಾರಣದಿಂದ ನಿಮ್ಮ ಮದುವೆ ಕೆಲಸಗಳು ನಿಲ್ಲೋದು ಬೇಡ. ದೇವಸ್ಥಾನಕ್ಕೆ ಹೋಗೋದೇ ಮುಖ್ಯ. ಹೋಗಿ ಬನ್ನಿ. ನೀವಿಬ್ಬರು ಇಷ್ಟು ದಿನ ಅನುಭವಿಸಿದ್ ಸಾಕು. ಹೋಗಿ ಮನೆ ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಹೋಗಿ ಬನ್ನಿ. ಇಬ್ಬರಿಗೂ ಒಳ್ಳೇದಾಗ್ಲಿ. ಸರಿ ಅಜ್ಜಿ, ನಾವಿನ್ ಹೋಗಿ ಬರ್ತೀವಿ. ಬರ್ತೀವಿ ಅಜ್ಜಿ. ಹುನ್ಮ, ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಹೋಗಿ ಹೋಗಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತ್ತಗೆ. ನಾನೇ ನಿಮ್ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೀವೇ ಬಂದ್ಬಿಟ್ರಲ್ಲ. ಸೂಪರ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೆಂಗಿದ್ಯಾ? ನಾನ್ ನೋಡು ಸೂಪರ್ ಆಗಿದ್ದೀನಿ. ಇದೇ ಜೈಲ್ಗಿಂತ 1000 ಟೈಮ್ಸ್ ಬೆಟರ್ ಇದೆ. ಬೆಡ್ ಇದೆ, AC ಇದೆ, ಫ್ರೆಶ್ ಫ್ರೂಟ್ಸ್ ಇದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೊಳ್ಳೆ ಕಾಟ ಇಲ್ಲ, ಅಂಡ್ ನಿಮ್ ಗೊರ್ಕೆ ಸೌಂಡು ಇಲ್ಲ. ನೋಡ್ದ ಮತ್ತೆ ಜೈಲಿನ ಸುಖ ನಿಂಗಿನ್ನೂ ಗೊತ್ತಿಲ್ಲ. ಹೊರಗಿನ ಪ್ರಪಂಚಕ್ಕಿಂತ ಅದೇ ಉತ್ತಮ. ಅದ್ಬಿಟ್ಟಾಕು. ನೀನಿಲ್ಲಿ ಖುಷಿಯಾಗಿದ್ಯಾ ತಾನೆ? ಎಸ್, ಥ್ಯಾಂಕ್ ಯು ಡೀಲ್ ರಾಣಿ. ನೀನ್ ಕೊಟ್ಟಿದ್ದ ಐಡಿಯಾ ಇಂದಾನೆ ಇದೆಲ್ಲ ಆಗಿದ್ದು. ನಿಂಗೊಂದು ವಿಷಯ ಗೊತ್ತಾ? ಡೀಲ್ ರಾಣಿ ಅನ್ನಕ್ ಮುಂಚೆ ನನ್ನನ್ನೆಲ್ಲರೂ ಐಡಿಯಾ ರಾಣಿ ಅಂತ ಕರೆದಿದ್ರು. ಯು ಆರ್ ಅ ಜೀನಿಯಸ್. ಹೌದು, ನೀನ್ ಇಷ್ಟು ಬೇಗ ರಿಲೀಸ್ ಆಗೋದ್ಯಾ? ನೋಡು, ಜೈಲ್ ಅನ್ನೋದು ನಮ್ಗೆ ತುಂಬಾ ಹತ್ರ. ಮನೆಗೆ ಹೋಗೋದು, ಜೈಲ್ಗೆ ಹೋಗೋದು, ಮನೆಗೆ ಹೋಗೋದು, ಜೈಲ್ಗೆ ಹೋಗೋದು, ಇದು ಮಾಮೂಲಿ. ಅಚ್ಚರಿ, ಈ ಕೊಲೆ ಕೇಸಿಂದ ನೀನಂಗ್ ಪಾರಾಗ್ತೀಯಾ? ಅದಕ್ಕೆ ಎಲ್ಲಾ ಪ್ಲಾನಿಂಗ್ ನಡೀತಿದೆ. ಹುಷಾರು, ಪೊಲೀಸ್ನವ್ರಿಗೇನಾದ್ರು ನೀನ್ ಪ್ಲಾನಿಂಗ್ ಮಾಡ್ತಾ ಇದ್ದೆ ಅಂತ ಗೊತ್ತಾದ್ರೆ ನೀನ ಸುಮ್ನೆ ಬಿಡಕ್ಕಿಲ್ಲ. ಬೆಂಡತೆ ತರ ಬೆಂಡು ಸರಿಯಾಗಿ ಇಕ್ತಾರೆ. ನೋ, ಈ ಸತಿ ಮಿಸ್ಸೇ ಇಲ್ಲ. ಹೇಗಾಡ್ತೀನಿ ಅಂತ ನೀನೇ ನೋಡ್ತಾ ಇರು ನಾಟಕನ. ಇವತ್ ಬೆಳಿಗ್ಗೆ ನಾನು ಆಡಿರೋ ಆಟಕ್ಕೆ ನಮ್ಮ ಅಜ್ಜಿ, ಅಯ್ಯೋ ನನ್ನ ಮೊಮ್ಮಗಳಿಗೆ ಹುಚ್ಚು ಜಾಸ್ತಿ ಆಯ್ತು ಅಂತ ನನ್ನ ನೋಡಕ್ಕೆ ಓಡ್ ಬರ್ತಾ ಇದ್ದಾರೆ. ಅಜ್ಜಿ ಅಂದ್ರೆ ಅನ್ಪೂರ್ಣಮ್ಮ ಜನ. ಎಸ್, ಇನ್ಯಾರು ಮತ್ತೆ?
ಮಕ್ಳೆರಡು ಇದ್ದಿದ್ರೆ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತಪ್ಪ. ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಹೇಳಿದ್ದು. ಏನ್ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ? ಹೇಳಲ್ಲ ಹೇಳಲ್ಲ ಅಂತ ಹೇಳ್ತೀರಾ? ಇಷ್ಟು ಕೆಟ್ಟದಾಗಿ ನಿಮ್ಗೋಸ್ಕರ ಹಾಡ್ತಿದ್ದೀನಿ, ಕ್ಲಾಪ್ ಹೊಡಿಯಲ್ವಾ? ಇಷ್ಟು ಕೆಟ್ಟದಾಗಿ ಜೋಕ್ ಮಾಡ್ತಾ ಇದೀನಿ, ನಗಲ್ವಾ? ಅವ್ರಿನ್ನೂ ಬಂದೇ ಇಲ್ವಲ್ಲ? ಯಾರ ತರ? ಪುರೋಹಿತ್ರ? ರಮೇಶ್, ತಮಾಷೆ ಮಾಡ್ಬೇಡಿ. ರಿಷಿ ಮತ್ತೆ ಕಮಲಿ. ತಾರ, ನಾವೀಗ ತಾನೇ ಬರ್ತಾ ಇದೀವಿ. ಇನ್ನೇನೊಂದು 5 ನಿಮಿಷ ಅವರು ಬಂದ್ಬಿಡ್ತಾರೆ ಬಿಡು. ಡೋಂಟ್ ವರಿ. ಅತ್ತೆ ಎಂಟ್ರಿನಲ್ಲೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಇನ್ ಪೂಜೆ ಮುಗಿಯೋದ್ರೊಳಗೆ ಅಷ್ಟೇ. ಅದು ನಿಜಾನೇ. ಅಮ್ಮ ಏನು ರಂಪ ರಾಮಾಯಣ ಮಾಡದೇ ಇದ್ರೆ ಕಾಯಿ ಹೊಡಿತೀನಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದೀನಿ. ಅಪ್ಪ ಶಿವಪ್ಪ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ ಕಣಪ್ಪ. ನಮ್ಮ ಹುಡುಗಿ ನನಗೆ ಸಿಗ್ಬೇಕು. ಅಯ್ಯೋ, ರಚನಾ, ರಚನಾ ಏನಾಯ್ತು? ಸಡನ್ ಆಗಿ ಬ್ರೇಕ್ ಹೊಡೆದು ನಿಂತ್ಬಿಟ್ರೆ ಹಿಂದೆ ಬರ್ತಾರೋ ನಮಗೆ ತೊಂದರೆ ಆಗತ್ತಪ್ಪ. ಏನಾಯ್ತೀಗ? ಅನಿಕಾ, ನೀವ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಅವಳ ಹೆಸರು ಏನಕ್ಕೆ ಹೇಳ್ತಿದ್ದೀರಾ? ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತೀವಿ ಸರ್. ಬೇಡ, ಬಿಟ್ಟಾಕಿ. ಫಸ್ಟ್ ಅವಳ ಯೋಚನೆನ ತಲೆಯಿಂದ ತೆಗ್ದಾಕಿ. ಇನ್ನೇನು ದೇವಸ್ಥಾನ ಹತ್ರ ಬಂತು, ಸ್ವಲ್ಪ ಖುಷಿಯಾಗಿರಿ. ಎಷ್ಟೊತ್ತಿಗೆ ಬರ್ತಾರಂತೆ? ಯಾರು? ಅಜ್ಜಿನಾ? ಅಯ್ಯ, ಅವರೇನ್ ಬಸ್ಸಾ ಟ್ರೈನಾ ಟೈಮಿಂಗ್ಸ್ ಹೇಳಕ್ಕೆ? ಬರ್ತಾರೆ ಅಷ್ಟೇ, ಎನಿ ಟೈಮ್. ಅಲ್ಲ, ನೀನ್ ಯಾಕೆ ನನ್ನ ಅಜ್ಜಿ ಹೆಸರು ಹೇಳಿದ ತಕ್ಷಣ ವಿಯರ್ಡ್ ಆಗಿ ಆಡ್ತಿದ್ಯಾ? ನಾನಾ ವಿಲನ್ ಆಗಾಡ್ನ? ಇಲ್ಲಪ್ಪ. ಯೋ, ವಿಲನ್ ಅಲ್ಲ, ವಿಯರ್ಡ್. ವಿಯರ್ಡ್ ಅಂದ್ರೆ ವಿಚಿತ್ರವಾಗಿ ಯಾಕೆ ಆಡ್ತಿದ್ಯಾ ಅಂತ. ಹಾಗೇನಿಲ್ಲಪ್ಪ, ನಾನು ಸರಿಯಾಗಿ ಇದ್ದೀನಿ. ಅಯ್ಯೋ ಅದ್ ಬಿಡು. ನೀನು ಇಲ್ಲಿ ಚೆನ್ನಾಗಿದ್ಯಾ ತಾನೇ? ನಾನು ನಿನ್ನೆ ನೋಡಕ್ ಬಂದಿದ್ದು. ನಾನು ನಿನ್ ಮಾಡ್ತೀನಿ. ಅಯ್ಯೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಡೀಲ್ ರಾಣಿ? ಅಯ್ಯೋ, ಇನ್ನೇನ್ ಕೆಲ್ಸ ಆಯ್ತಾ ಇಲ್ಲಿ? ನಮ್ಮ ಅಜ್ಜಿ ಬರ್ತಾ ಇದಾರೆ, ನೀನು ಅವ್ರನ್ನ ನೋಡುವಂತೆ. ಅಯ್ಯೋ ಶಿವನೆ, ಅವ್ರು ಬಂದ್ರೆ ನಾನು ಯಾಕಿರ್ಬೇಕು? ನಾನು ಹೋಯ್ತೀನಿ. ಆಹಾ, ನೀನು ಸಾಮಾನ್ಯದವಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು.